ಸರ್ 11 ಮಾಡಲು ಏನೋ ಬರೀ 7,65,000 ಕೊಟ್ಬಿಡುವ ಸರ್. 17 ಮಾಡಲು i20 ಬರೀ 6.5 ಕೊಡುವ ಸರ್. ಸರ್ i10 ಗ್ರ್ಯಾಂಡ್ ಬರೀ 390, i20 375, ಆಲ್ಟೋ 265, ಆಲ್ಟೋ 2 ಲಕ್ಷ, ವ್ಯಾಗನರ್ 190, ಪೋಲೋ 6.5 ಲಕ್ಷ ಸರ್. ಸರ್ ಸೆಲ್ಲರ್ ಇದೆ ಆಟೋಮೆಟಿಕ್ ಬರೀ 4.5 ಕೊಟ್ಬಿಡುವ ಸರ್. ಸರ್ ಹೋಂಡಾ ಸಿಟಿ 19 ಮಾಡಲಿದೆ ಬರೀ 6 ಲಕ್ಷ ಕೊಟ್ಬಿಡುವ ಸರ್. ಸರ್ ಆಲ್ಟೋ ಇದೆ ಬರೀ 30,000 ಹೊಡಿರೋದು 2.15 ಕೊಡುವ ಸರ್. 21 ನೀಕೋ 5 ಲಕ್ಷ ಕೊಟ್ಬಿಡುವ ಸರ್. 21 ನೀಕೋ ಬರೀ 5.35 ಕೊಡುವ ಸರ್. ಆಲ್ಟೋ 1.35 ಕೊಡುವ ಸರ್. ಬರೀ ಇನ್ನೊಂದು ಆಲ್ಟೋ 1.95 ಕೊಡುವ ಸರ್. ಡಸ್ಟರ್ 4.75 ಕೊಡುವ ಸರ್. i10 ಗ್ರ್ಯಾಂಡ್ 5.35 ಕೊಡುವ ಸರ್. ಸರ್ ಸೆಲ್ಲರಿಯ ಬರೀ 25,000 ಹೊಡೆಯೋದು 4.10 ಕೊಡುವ ಸರ್. ಸರ್ ಆಲ್ಟೋ K10 ಬರೀ 2,55,000 ಕೊಡುವ ಸರ್. 800 1,05,000 ಕೊಡುವ ಸರ್. ವ್ಯಾಗನರ್ 2,55,000 ಕೊಡುವ ಸರ್. ಸರ್ ಆಲ್ಟೋ 800 13 ಮಾಡಲು 2,50,000 ಕೊಡುವ ಸರ್. ಆಲ್ಟೋ 2 ಲಕ್ಷ ಕೊಡುವ ಸರ್. ಸರ್ ರಿಡ್ಜ್ ಇದೆ 3,25,000 ಕೊಡುವ ಸರ್. ಸರ್ i10 ಬರೀ 2.70 ಕೊಡುವ ಸರ್. i10 ಬೇಡ ಅಂದ್ರೆ K10 ಇದೆ ಸರ್ 18 ಮಾಡಲು ಬರೀ 3,50,000 ಕೊಡುವ ಸರ್. ಸರ್ ಬಡವ್ರ ಗಾಡಿ ಸರ್ ಬರೀ 90,000 ಕೊಡ್ತೀನಿ ಸರ್. ಮಾರುತಿ ಓಮಿನಿ 8 ಸೀಟರ್ ಸಿಂಗಲ್ ಗಾಡಿ 2,85,000 ಕೊಡುವ ಸರ್. ಸರ್ ಲೋ ಮಾಡಲು ಬೇಕಾ 6 ಇದೆ 1.65 ಕೊಡುವ ಸರ್. 12 ಮಾಡಲು i20 ಬರೀ 3,75,000 ಕೊಡುವ ಸರ್. ಸರ್ 15 ಮಾಡಲು ಓಮಿನಿ ಸಿಂಗಲ್ ಓನರ್ 2,95,000 ಕೊಡುವ ಸರ್. ಸರ್ 19 ಮಾಡಲು ಇಗ್ನಿಕ್ಸ್ ಬರೀ 5,65,000 ಕೊಡುವ ಸರ್. ಸ್ವಿಫ್ಟ್ ಇದೆ ಸರ್ ಬರೀ 4.30 ಕೊಡುವ ಸರ್. ಸ್ವಿಫ್ಟ್ ಇಲ್ಲ i20 ಇದೆ ನೋಡಿ ಸರ್ 2,90,000 ಕೊಡುವ. ಸ್ವಿಫ್ಟ್ ಡಿಸೈರ್ ಇದೆ ಸರ್ 2,95,000 ಕೊಡುವ ಸರ್. ಸರ್ 11 ಮಾಡಲು ಹೋಂಡಾ ಸಿಟಿ ಬರೀ 3,55,000 ಕೊಡುವ ಸರ್. 10 ಮಾಡಲು i10 ಬರೀ 3.15 ಕೊಡುವ ಸರ್. ಸರ್ i20 L8 17 ಮಾಡಲು 6,70,000 ಕೊಡುವ ಸರ್. ಸರ್ 11 ಮಾಡಲು ಸ್ವಿಫ್ಟ್ ಬರೀ 60,000 ಹೊಡಿ ಸರ್ 3.85 ಕೊಡುವ ಸರ್. ಸರ್ ಮೈಸೂರು ಮಂಡ್ಯ ನಮ್ಮೂರು ಬಿಡಕ್ಕಾಗುತ್ತೆ ಸರ್. ಸೊ ಹಲೋ ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್. ಅಂದ್ರೆ ಇದು ನಮ್ಮ ಬಜಾರ್ ಅಂಡ್ ನಾನು ಪ್ರೀತು. ಸೊ ನಾವು ಬಂದಿದ್ದೀವಿ ಟ್ರಿನಿಟಿ ಕಾರ್ಸ್ ಅವ್ರಿಗೆ. ಅಂಡ್ ಇಲ್ಲಿ ಬರೋ ರೀಸನ್ ಏನಂತಂದ್ರೆ ಒಳ್ಳೆ ಸ್ಟಾಕ್ಗಳು ಬಂದಿದೆ, ಒಳ್ಳೆ ಕಡಿಮೆ ಪ್ರೈಸ್ ಅಲ್ಲಿ. ಅಂಡ್ ಮಂತ್ ಎಂಡ್ ಅಂತ ಬೇಕಾದ್ರೂ ತಿಳ್ಕೊಬಹುದು, ಅಂಡ್ ಇಲ್ಲಾಂದ್ರೆ ನ್ಯೂ ಇಯರ್ ಆಫರ್ ಅಂತ ಬೇಕಾದ್ರೂ ತಿಳ್ಕೊಬಹುದು. ಒಳ್ಳೆ ಗಾಡಿಗಳಿದೆ ಇಲ್ಲಿ. ನಿಮಗೆ ಲೋ ಬಜೆಟ್ ಅಂತಂದ್ರೆ 1 lakh ಇಂದ ಸ್ಟಾರ್ಟ್ ಆಗುತ್ತದೆ. ಓಕೆನಾ? ಸೊ ಬನ್ನಿ ತಡ ಮಾಡೋದು ಬೇಡ, ಇವಾಗ ಕಾರ್ಗಳ ಬಗ್ಗೆ ಇನ್ಫಾರ್ಮೇಷನ್ ತಗೋಣ. ಅಂಡ್ ಮಲ್ಲೇಶ್ ಅಣ್ಣ ಬಂದು ಇನ್ಫಾರ್ಮೇಷನ್ ಕೊಡ್ತಾರೆ ವಿಡಿಯೋ ಎಂಡ್ ಅಲ್ಲಿ. ಎಕ್ಸಾಕ್ಟ್ ಆಗಿ ಲೋನು ಅಂಡ್ ಏನಾದ್ರು ಆಫರ್ ಕೊಡ್ತಾರಾ ಅಥವಾ ಏನಾದ್ರು ನಿಮ್ಗೆ ಬೇಕಾದ ಕಾರ್ ಇಲ್ಲ ಅಂದ್ರೂ ತರಿಸ್ಕೊಡ್ತಾರ, ಅವೆಲ್ಲ ತಿಳ್ಕೊಳ್ತಾ ಹೋಗೋಣ. ಸೊ ಬನ್ನಿ ಅಣ್ಣ. ಬುಲೆರೋ ಇದೆ, ಯಾವ ಮಾಡಲ್ ಇದು ಸರ್? 2017 ಮಾಡಲು ಸೆಕೆಂಡ್ ಓನರ್ ಕಾಂಪ್ರಹೆನ್ಸಿವ್ ZLX ಇದು. ಮ್ಯಾಗ್ ವೀಲ್ ಹಾಕ್ಸಿದ್ದಾರೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ ಕವರ್ ಎಲ್ಲ ಇದೆ. ವಾಕಿ ಟಾಕಿ ಬೇರೆ ಮಡಿಕೊಂಡ್ಬಿಟ್ಟವ್ರೆ. ಹೌದೌದು 86,000 ಹೊಡಿದೆ. ಜಿನಿಯನ್ ಶೋರೂಮ್ ಹಿಸ್ಟ್ರಿ ಇದೆ. 6.70 ನೆಗೋಸಿಯಬಲ್ ಆಗುತ್ತೆ ಸರ್ ಇದು. ಸೊ ಬ್ಯಾಕ್ ಪ್ರೊಫೈಲ್ ನೋಡ್ಕೊಳ್ಳಿ. ಲೋನ್ ಆಗುತ್ತಾ? ಲೋನ್ ಆಗುತ್ತೆ ಸರ್, ಒಂದು 80% ಲೋನ್ ಮಾಡಿಸ್ಕೊಡ್ತೀನಿ. ಸೊ 6 ಲಕ್ಷದ ಎಷ್ಟು ಹೇಳ್ತಾ ಇದ್ದೀರಾ? 670 ನೆಗೋಸಿಯಬಲ್ ಆಗುತ್ತೆ ಸರ್. ಸರ್ ಮಾರುತಿ ಬ್ರೆಜಾ ZDI ಪ್ಲಸ್ ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, ಟಾಪ್ ಎಂಡ್ ಮಾಡಲು 18 ಮಾಡಲು. ಓಕೆ, ಮ್ಯಾಗ್ ವೀಲ್ ಇದೆ ನೋಡ್ತಾ ಇರ್ಬೋದು. ಬಾಡಿ ಲೈನ್ ನೋಡ್ಕೊಳ್ಳಿ. ಅಂಡ್ ಇಂಟೀರಿಯರ್ ಫೀಚರ್ ಬಿಡಿ ಅಣ್ಣ. ಸರ್ 2 ಏರ್ ಬ್ಯಾಗು, ABS, ಲೆದರ್ ಸೀಟ್ ಕವರ್, ಸೆಂಟ್ರಲ್ ಲಾಕ್ ಸಿಸ್ಟಮ್, ಟಾಪ್ ಎಂಡ್ ಮಾಡಲು ಸರ್ ಇದು. ಪುಷ್ಪರಾಜ್ ಸ್ಟಾರ್ಟ್ ಇರುವಂತದ್ದು ZDI ಪ್ಲಸ್. ಸೊ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಬಜಾರ್ ಅಲ್ಲಿ ಯಾರು ಕೊಟ್ಟಿರ್ಬೋದು ಸರ್, 5-10 ಕಡೆಗೆ ವಿಚಾರಿಸ್ಕೊ ಬನ್ನಿ ಸರ್. 2018 ಮಾಡಲು ಶೋರೂಮ್ ಮೇಂಟೆನೆನ್ಸ್ ಗಾಡಿ ಬರೀ 8.5 ಲಕ್ಷ ಕೊಡ್ತೀನಿ ಸರ್. ZDI ಪ್ಲಸ್. ಸೊ i20 ಸಿಲ್ವರ್ ಕಲರ್ ಇದೆ ಸರ್. 2012 ಮಾಡಲು ಬರೀ 50,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಸ್ಪೋರ್ಟ್ಸ್ ಮಾಡಲು 4 ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ವೆರಿ ವೆರಿ ವೆಲ್ ಮೇಂಟೈನ್ಡ್ ಗಾಡಿ. ಓಕೆ, 2 ಏರ್ ಬ್ಯಾಗ್ ಇದೆ ನಿಮ್ಗೆ, ಸೀಟ್ ಕವರ್, ಸಿಸ್ಟಮ್, ಸೆಂಟ್ರಲ್ ಲಾಕ್, ಆಟೋ ಕಂಟ್ರೋಲ್, AC ಎಲ್ಲ ಬರುತ್ತೆ. ಸ್ಪೋರ್ಟ್ಸ್ ಮಾಡಲು ವೆರಿ ವೆಲ್ ಮೇಂಟೈನ್ಡ್ ಗಾಡಿ. ಬರೀ 50,000 ಹೊಡಿದೆ ಸರ್ ಇದು. ಸೊ ನೀವು ಬ್ಯಾಕ್ ಪ್ರೊಫೈಲ್ ನೋಡ್ತಾ ಇರ್ಬೋದು ಗುರುಗಳೇ. ಅಣ್ಣ ಎಷ್ಟು ಕೊಟ್ ಮಾಡಿದೀರಾ ಸರ್? 3,85,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ವೆರಿ ವೆರಿ ವೆಲ್ ಮೇಂಟೈನ್ಡ್ ಗಾಡಿ ಸರ್. ಲೋನು ಸರ್ ಲೋನ್ ನಿಮ್ಗೆ ಒಂದು 2.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಅಣ್ಣ ಓಮಿನಿ ಇದೆ ಇದು ಸರ್. 2015 ಮಾಡಲು ಮಾರುತಿ ಓಮಿನಿ ಫುಲ್ ಡಿಮ್ಯಾಂಡೆಡ್ ಗಾಡಿ ಬರೀ 43,000 ಹೊಡಿದೆ ಅಣ್ಣ. 5 ಸೀಟರ್ ಸಿಂಗಲ್ ಓನರ್ ಗಾಡಿ. ಶೋರೂಮ್ ಹಿಸ್ಟ್ರಿ ಇದೆ. 2015 ಮಾಡಲು ಸಿಂಗಲ್ ಓನರ್ 43,000 ಹೊಡಿಯೋಣ. ಏನ್ ಪ್ರೈಸ್ ಕೊಟ್ ಮಾಡಿದೀರಾ? 3,10,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ. ಕ್ರಾಚಸ್ ಡೆಂಟ್ ಇಲ್ಲ, ತುಂಬಾ ನೀಟ್ ಆಗಿದೆ. 310 ನೆಗೋಸಿಯಬಲ್ ಆಗುತ್ತೆ ಸರ್. 2019 ಮಾಡಲು i10 ಗ್ರಾಂಡ್ ಸಿಂಗಲ್ ಓನರ್ ಡಾಕ್ಟರ್ ಗಾಡಿ ಬರೀ 46,000 ಹೊಡಿದೆ. ಮ್ಯಾಗ್ನಾ ಆಪ್ಷನಲ್, ಡಬಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ವೆರಿ ವೆರಿ ವೆಲ್ ಮೇಂಟೈನ್ಡ್, ತುಂಬಾ ಚೆನ್ನಾಗಿದೆ. ಶೋರೂಮ್ ಹಿಸ್ಟ್ರಿ ಇದೆ ಸರ್ ಇದು. ಓಕೆ, ಸೊ ಇಂಟೀರಿಯರ್ ತುಂಬಾ ಕ್ಲೀನ್ ಮೇಂಟೈನ್ ಮಾಡಿದೆ. ಎಷ್ಟು ಹೊಡಿದೆ ಇದು? ಸರ್ 49,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ಇದೆ ಸರ್. ರೆಕಾರ್ಡೆಡ್? ಹೌದು ಸರ್, 100%. ಏನ್ ಪ್ರೈಸ್ ಕೊಟ್ ಮಾಡಿದ್ರೆ? ಸರ್ 5,60,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ. ಬನ್ನಿ, ಒಂದ್ ಕಡೆ 4 ಕಡೆಗೆ ವಿಚಾರಿಸ್ಕೊ ಬನ್ನಿ ಸರ್. ತಗೊಳ್ಳಿ ಸರ್, ಒಂದು 5,35 ಮಾಡ್ಕೊಡ್ತೀನಿ ಸರ್ ಫೈನಲ್. ಎಷ್ಟಕ್ಕೆ? 5,35,000ಕ್ಕೆ 19 ಮಾಡಲು ಗ್ರಾಂಡ್ ಕೊಡ್ತೀನಿ ಸರ್. ಅಣ್ಣ ಸ್ವಿಫ್ಟ್ ಇದೆ, ಯಾವ್ದು ಇದು? ಸರ್ 2011 ಮಾಡಲು ಸ್ವಿಫ್ಟ್ VDI ಬರೀ 56,000. ಶೋರೂಮ್ ಹಿಸ್ಟ್ರಿ ಇದೆ ಸರ್. ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಫೀಚರ್ 4 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟಿಯರಿಂಗ್ ಬರುವಂತದ್ದು. ಸೊ ಒಂದು ಮಿನಿ ಆಂಡ್ರಾಯ್ಡ್ ಸಿಸ್ಟಮ್ ಇದೆ.
ಸೊ ಮ್ಯಾನ್ಯುವಲ್ ಅಂಡ್ ಪೆಟ್ರೋಲ್ ಡೀಸೆಲ್ ಇದು ಸರ್ ಡೀಸೆಲ್ ಸರ್. ಒಳ್ಳೆ ಮೈಲೇಜ್ ಬರುತ್ತೆ ಅಂತ ಹೇಳ್ಬೋದು. ಸರ್ ಸಿಟಿಲಿ 18 ಲಾಂಗ್ ಅಲ್ಲಿ 20-22 ಬರುತ್ತೆ. ವೆರಿ ವೆಲ್ ಮೇಂಟೈನ್ ಗಾಡಿ, ತುಂಬಾ ಚೆನ್ನಾಗಿದೆ. ಓಕೆ ಏನ್ ಪ್ರೈಸ್ ಕೊಟ್ಟು ಮಾಡಿದ್ದೀರಾ? 390 ಹೇಳೋದು ನೆಗೋಸಿಯಬಲ್ ಆಗುತ್ತೆ. ಆನ್ಸರ್ ಬನ್ನಿ, ಮೆಕ್ಯಾನಿಕ್ ಚೆಕ್ ಮಾಡಿಸಿ ಗಾಡಿ ಹೆಚ್ಚು ಕಡಿಮೆ ಮಾಡ್ಕೊಡುವ ಸರ್. ಅದೇ ತರ i20 ಇದೆ ನೋಡ್ತಾ ಇರ್ಬೋದು. i20 ಯಾವ ಮಾಡಲ್ ಇದು? ಸರ್ i20 L8 2017 ಮಾಡಲು, ಆಸ್ತಾ ವಿತ್ ಆಪ್ಷನಲ್ 6 ಏರ್ ಬ್ಯಾಗ್ ಬರುತ್ತೆ. ಓಕೆ ಒಳ್ಳೆ ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ವಿತ್ ಮ್ಯಾಗ್ ವೀಲ್ ಇದೆ. ಟಾಪ್ ಎಂಡ್ ಮಾಡಲು ಸರ್ ಇದು. ಓಕೆ ಇಂಟೀರಿಯರ್ ಫೀಚರು ಸರ್ ರೆಡ್ ಏರ್ ಬ್ಯಾಗು, ABS, ಫುಲ್ ಲೋಡೆಡ್ ಟಾಪ್ ಎಂಡ್ ಮಾಡಲು ಸರ್. ಸೀಟ್ ಕವರ್, ಸೆಂಟ್ರಲ್ ಲಾಕ್ ಎಲ್ಲ ಇದೆ ಸರ್. ಇಂಥದ್ದು ಇಲ್ಲ ಅನ್ನಂಗಿಲ್ಲ, ಎಲ್ಲ ಇದೆ ಸರ್. 2017 ಮಾಡಲು ಬಜಾಜ್ ಕೊಟ್ಟಿರಲ್ಲ ಸರ್, ವಿತ್ ಇನ್ಸೂರೆನ್ಸ್ 6,70,000 ವಿತ್ ಇನ್ಸೂರೆನ್ಸ್ ಕಟ್ಕೊಡ್ತೀನಿ ಸರ್. 2010 ಮಾಡಲು i20 ಪೆಟ್ರೋಲ್ ಮ್ಯಾಗ್ನಾ, ಲೋ ಪ್ರೊಫೈಲ್ ಟೈರ್, ಮ್ಯಾಗ್ ವೀಲ್ ಎಲ್ಲ ಹಾಕ್ಸಿದ್ದಾರೆ. ಬರೀ 43,000 ವಿತ್ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಓಕೆ ಫೀಚರ್ ಬಿಡಿ ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ. ಸೊ ಏನ್ ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್ 3,25,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀವಿ ಬನ್ನಿ ಸರ್. ಹಾಸ್ಪಟ್ಗೆ ನಾವು ಹೋಂಡಾ ಸಿಟಿ ಇದೆ ಸರ್. 2011 ಮಾಡಲು ಹೋಂಡಾ ಸಿಟಿ, ಸೆಕೆಂಡ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ, 86,000 ಓಡಿದೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, 2 ಏರ್ ಬ್ಯಾಗು ಎಲ್ಲ ಇದೆ ಸರ್. ABS ಎಲ್ಲ ಇದೆ ಸರ್. ಓಕೆ ಆಕ್ಚುಲಿ ನಂದೇ ಬ್ಯಾಗ್ ಇದು, ನಾನೇ ಮಡಗಿರೋದು. ಸೊ ಡಿಕ್ಕಿ ಸ್ಪೇಸ್ ನೋಡ್ತಾ ಇರ್ಬೋದು. ಸೊ ಏನ್ ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ 3,75,000 ಹೇಳ್ತಾರೆ, 360 ಫೈನಲ್ ಮಾಡ್ಕೊಡ್ತೀನಿ ಸರ್. 11 ಮಾಡಲು ಹೋಂಡಾ ಸಿಟಿ. ನಾನು ಯಾವ್ದಾದ್ರು ನಂಬರ್ ಇದು 8338 ಸರ್ ಫ್ಯಾನ್ಸಿ ನಂಬರ್ ಸರ್ ಇದು. 2019 ಮಾಡಲು ಸರ್, ಸಿಂಗಲ್ ಓನರ್ ಗಾಡಿ, ಆಲ್ಫಾ ಟಾಪ್ ಎಂಡ್ ಮಾಡಲು ಇಗ್ನಿಸ್ ಸರ್. ಎಷ್ಟು ಓಡಿದೆ ಸರ್? 86,000 ಓಡಿದೆ ಸರ್. ಟಾಪ್ ಎಂಡ್ ಮಾಡಲು ಆಲ್ಫಾ. ಓಕೆ ನಿಮ್ಗೆ ಇತ್ತು ಮ್ಯಾಗ್ ವೀಲ್ ಕಂಪ್ನಿದಿಂದ ಮ್ಯಾಗ್ ವೀಲ್ ಉಮ್ಬಿಡುತ್ತೆ ಇದಕ್ಕೆಲ್ಲ. ನಿಮ್ಗೆಲ್ಲ ABS, ಏರ್ ಬ್ಯಾಗು, ಮ್ಯಾಗ್ ವೀಲ್, ಲೆದರ್ ಸೀಟ್ ಕವರ್ ಸಿಸ್ಟಮ್ ಎಲ್ಲ ಇದೆ ಸರ್. ಪುಷ್ ಬಟನ್ ಸ್ಟಾರ್ಟ್ ಬೇರೆ. ಆಫ್ಟರ್ ಮಾರ್ಕೆಟ್ ಆಕ್ಸೆಸ್ ಲೆದರ್ ಸೀಟ್ ಕಂಪ್ನಿ ಬಂದಿರಲ್ಲ, ಕಂಪ್ನಿ ಬಂದಿದೆ ಸರ್. ಸೊ ಏನ್ ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ ಇಗ್ನಿಸ್ 2019 ಮಾಡಲು, ಬರೀ 5,75 ನೆಗೋಸಿಯಬಲ್ ಮಾಡ್ಕೊಡೋ ಬನ್ನಿ ಸರ್. ಸರ್ ಮಾರುತಿ ಸ್ವಿಫ್ಟ್ 2013 ಮಾಡಲು, ಸೆಕೆಂಡ್ ಓನರ್, ಪೆಟ್ರೋಲ್ ವೆಹಿಕಲ್. ಫ್ಯೂಚರ್ ಬಂದು AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಲೆದರ್ ಸೀಟ್ ಕವರ್ ಸಿಸ್ಟಮ್, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ವಿತ್ ರಿವರ್ಸ್ ಸೆನ್ಸರ್ ಇದೆ, ಕ್ಯಾಮ್ರಾ ಇದೆ, ಶೋರೂಮ್ ಹಿಸ್ಟ್ರಿ ಇದೆ ಸರ್. ಸೊ ಏನ್ ಪ್ರೈಸ್ ಕೊಟ್ಟು ಮಾಡಿದ್ದೀರಾ? 4,45,000 ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ ಇವು i20 ಇದೆ ನೋಡ್ತಾ ಇರ್ಬೋದು. ಅಂಡ್ ಮ್ಯಾಗ್ ವೀಲ್ ಇರುವಂತದ್ದು ಇದ್ರ ಬಗ್ಗೆ ಹೇಳಿ ಸರ್. ಹಾಗೆ ಸರ್ 2010 ಮಾಡಲು, i20 ಸ್ಪೋರ್ಟ್ಸ್ ಮಾಡಲು, 4 ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಓಕೆ 2 ಏರ್ ಬ್ಯಾಗ್ ಇದೆ, ABS ಇದೆ, ಮಿರರ್ ಅಡ್ಜಸ್ಟ್ಮೆಂಟ್ ಇದೆ, ಆಮೇಲೆ ಫ್ಯಾಬ್ರಿಕ್ ಸೀಟ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ ಇದು ಪೆಟ್ರೋಲ್ ಡೀಸೆಲ್ ಸರ್? ಇದು ಪೆಟ್ರೋಲ್ ಗಾಡಿ ಸರ್. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ, ಬ್ಲಾಕ್ ಕಲರ್. ಯಾವ ಮಾಡಲ್ ಹೇಳಿದ್ರಲ್ಲ? 2010 ಸ್ಪೋರ್ಟ್ಸ್ ಮಾಡಲು. ಓಕೆ ಏನ್ ಪ್ರೈಸ್ ಕೊಟ್ಟು ಮಾಡಿರೋದು? ಸರ್ 3,10,000 ನೆಗೋಸಿಯಬಲ್ ಆಗುತ್ತೆ, ವಿತ್ ಇನ್ಸೂರೆನ್ಸ್ ಕಟ್ಕೊಡಕ್ ಹೇಳ್ತೀನಿ ಸರ್. ಸರ್ 2009 ಮಾಡಲು, ಸ್ವಿಫ್ಟ್ ಡಿಸೈರ್, ಸೆಕೆಂಡ್ ಓನರ್, 86,000 ಓಡಿದೆ, ಶೋರೂಮ್ ಹಿಸ್ಟ್ರಿ ಇದೆ. ಓಕೆ ಇದು ಫ್ಯೂಚರ್ ಬಂದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಂಡ್ರಾಯ್ಡ್ ಸಿಸ್ಟಮ್, ಲೆದರ್ ಸೀಟ್ ಕವರ್ ಎಲ್ಲ ಇದೆ ಸರ್. ಏನ್ ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ 3,10,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. ಇದು ಅಣ್ಣ ಮಾರುತಿ ಈಕೋ ಒಂದಲ್ಲ ಎರಡು ಅಣ್ಣ, 6 ಈಕೋ ಇದೆ ನಮ್ಮ ಹತ್ರ. ಬನ್ನಿ, ವೈಟ್ ಬೇಕಾ, ಸಿಲ್ವರ್ ಬೇಕಾ, ಗ್ರೇ ಕಲರ್ ಬೇಕಾ, ಒಂದಲ್ಲ 6 ಗಾಡಿ ಇದೆ. ಇದು 2019 ಮಾಡಲು, ಬರೀ 18,000 ಓಡಿದೆ, ವಿತ್ AC, ABS, ಏರ್ ಬ್ಯಾಗ್ ಎಲ್ಲ ಇದೆ ಸರ್. ಸಿಂಗಲ್ ಓನರ್ ಗಾಡಿ. ಸೊ ಬ್ಯಾಕ್ ಪ್ರೊಫೈಲ್ ನೋಡ್ತಾ ಇರ್ಬೋದು. ಏನ್ ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ 5,15,000 ಹೇಳ್ತೀನಿ, ಹೆಚ್ಚು ಕಡಿಮೆ ಮಾಡ್ಕೊಡೋ ಬನ್ನಿ ಸರ್. ಸರ್ ಹೋಂಡಾ ಬ್ರಿಯೋ 2012 ಮಾಡಲು, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ, ನ್ಯೂ ಟೈರ್ಸ್ ಇದೆ, 4 ಎಕೋಮಾ ಟೈರ್ ಹಾಕ್ಸಿದ್ದಾರೆ. ಫ್ಯೂಚರ್ ಬಂದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಏನ್ ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ 3,20,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡುವ ಸರ್. i20 ಇದೆ ಇನ್ನೊಂದು ಸರ್ 2012 ಮಾಡಲು, i20 ಸ್ಪೋರ್ಟ್ಸ್ ಡೀಸೆಲ್. ಇದು ಬಂದು 86,000 ಓಡಿದೆ. ಫ್ಯೂಚರ್ ಬಂದು 2 ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಇದೆ. 370 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. ಇದು 375 ನೆಗೋಸಿಯಬಲ್ ಆಗುತ್ತೆ ಸರ್. ಒಂದು 350ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 12 ಮಾಡಲು, i20 ಡೀಸೆಲ್ ಗಾಡಿ ಸರ್. ಸೊ ನೆಕ್ಸ್ಟ್ ಹೋಂಡಾ ಸಿಟಿ ಇದೆ ಇನ್ನೊಂದು. ಸರ್ 2008 ಮಾಡಲು, ಹೋಂಡಾ ಸಿಟಿ, 5 years FC, 1 year ಇನ್ಸೂರೆನ್ಸ್, ಸರ್ವಿಸ್ ಆಗಿದೆ, 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ರೀಸೆಂಟ್ ಆಗಿ 35,000 ಖರ್ಚು ಮಾಡಿದ್ದಾರೆ. ರೆಡಿ ಟು ಯೂಸ್ ಸರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ನೀವು ಬ್ಯಾಕ್ ಪ್ರೊಫೈಲ್ ನೋಡ್ತಾ ಹೋಗ್ಬೋದು, ತುಂಬಾ ಚೆನ್ನಾಗಿದೆ. ಇದು 10th anniversary ಗಾಡಿ ಸರ್. ಇದು 2.5 ಲಕ್ಷ ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಳ್ತೀವಿ ಬನ್ನಿ ಸರ್. ಸರ್ 2011 ಮಾಡಲು, ರಿಡ್ಜ್ VDI ಮಾಡಲು, ಇದು ಬಂದು 3,50,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ. ಟೈರ್ ಎಲ್ಲ 80% ಇದೆ. ಫ್ಯೂಚರ್ ಬಂದು ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಸಿಸ್ಟಮ್, ಸೀಟ್ ಕವರ್ ಎಲ್ಲ ಇದೆ ಸರ್. ಸರ್ ಆಲ್ಟೋ 2010 ಮಾಡಲು, LXi, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ, 76,000 ಓಡಿದೆ. ಓಕೆ ನಿಮ್ಗೆ ಇದು ಬಂದು ನಿಮ್ಗೆ 2,15,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. ಇದು ಸರ್ ಒಂದಲ್ಲ ಎರಡಲ್ಲ 10 ಗಾಡಿ ಆಲ್ಟೋ ಇದೆ. 2013 ಮಾಡಲು, ಸಿಂಗಲ್ ಓನರ್, 67,000 ಶೋರೂಮ್ ಹಿಸ್ಟ್ರಿ ಇದೆ. ನಿಮ್ಗೆ ಫ್ಯೂಚರ್ ಬಂದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಸಿಸ್ಟಮ್, ಸೀಟ್ ಕವರ್ ಎಲ್ಲ ಇದೆ ಸರ್. ಇಂಟೀರಿಯರ್ ತುಂಬಾ ಲೆದರ್ ಸೀಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಬ್ಯಾಕ್ ಪ್ರೊಫೈಲ್ ನೋಡ್ಕೊಳ್ಳಿ ಒಂದ್ಸಲ.
ಸರ್ 2,60,000 ಹೇಳ್ತಾರೆ, ಒಂದ್ 2.5 ಫೈನಲ್ ಮಾಡ್ಕೊಡುವ ಸರ್. ಸರ್ ವ್ಯಾಗನರ್ ಇದೆ 2011 ಮಾಡಲು ವ್ಯಾಗನರ್ ಸಿಂಗಲ್ ಓನರ್ ಗಾಡಿ ವಿತ್ LPG ಇದೆ, 67,000 ಓಡಿದೆ. ಫ್ಯೂಚರ್ ಬಂದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಸಿಸ್ಟಮ್ ಎಲ್ಲ ಇದೆ ಸರ್. 2 ಪವರ್ ವಿಂಡೋ ಬರುವಂತದ್ದು. ಹೌದು. ಬ್ಯಾಕ್ ಪ್ರೊಫೈಲ್ ನೋಡ್ಕೋಬಹುದು. ಏನ್ ಪ್ರೈಸ್ ಕೊಟ್ಟು ಮಾಡಿದೀರಾ ಸರ್? 2.55 ಮಾಡ್ಕೊಡುವ ಸರ್. 2005 ಮಾಡಲು ಓಕೆ, ಮಾರುತಿ 800 FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಸೊ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ಲೆದರ್ ಸೀಟು. ಅಂಡ್ ಇದ್ರ ಬಗ್ಗೆ ಹೇಳ್ಬಿಡಿ ನಂಗೆ ಒಂಚೂರು ಸರ್. ಫೀಚರ್ ಬಗ್ಗೆ ಹೇಳ್ಬಿಡಿ ಸರ್. ಇದರಲ್ಲಿ ನಿಮ್ ಸಿಸ್ಟಮ್ ಇದೆ, AC ಬರಲ್ಲ. 2005 ಮಾಡಲು, ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ನಿಮ್ಗೆ ಮೇನ್ FC ಇನ್ಸೂರೆನ್ಸ್ ಪಕ್ಕ ಇದೆ. ಗಾಡಿ ಕ್ರಾಚಸ್ ಡೆಂಟ್ ಎಲ್ಲ ಇಲ್ಲ. 1,15,000 ಹೇಳ್ತಾರೆ, ನೆಗೋಸಿಯೇಬಲ್ ಮಾಡ್ಕೊಡುವ ಸರ್. 1,15,000 ಮಾಡುವ, ನೆಗೋಸಿಯೇಬಲ್ ಮಾಡ್ಕೊಡ್ತೀನಿ ಸರ್. ಸರ್ ಆಲ್ಟೋ K10 2013 ಮಾಡಲು, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, 56,000 ಹೊಡಿದೆ. ಡಾಕ್ಟರ್ ಗಾಡಿ, ಬರೀ 40,000 ಕೊಡಿ ಸರ್, ಮಿಕ್ಕಿದ್ ಲೋನ್ ಮಾಡಿಸ್ಕೊಡ್ತೀನಿ. ನಿಮ್ ಫ್ಯೂಚರ್ ನೋಡಿ, ಇದಕ್ಕೆ ಲೋನ್ ಆಗುತ್ತೆ ಸರ್. ಯಾವ ಮಾಡ್ಲಿದು ಸರ್? 2013 ಮಾಡಲು, ಬರೀ 56,000 ಹೊಡಿದೆ. ವೈಟ್ ಕಲರ್, ಕ್ರಾಚಸ್ ಡೆಂಟ್ ಇಲ್ಲ. ನಿಮ್ಗೆ 2,55,000 ಕೊಟ್ಬಿಡುವ ಸರ್. ಸರ್ ಮಾರುತಿ ಸೆಲೆರಿಯೋ 2015 ಮಾಡಲು, ಬರೀ 24,000 ಹೊಡಿದೆ. ಸಿಂಗಲ್ ಓನರ್ ಗಾಡಿ, ಡಿಸೆಂಬರ್ ಗಾಡಿ, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಕಟ್ಕೊಡ್ತಾರೆ. ನೋಡಿ ಫ್ಯೂಚರ್ ನೋಡಿ, AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಮೇಂಟೆನೆನ್ಸ್ ತುಂಬಾ ನೀಟಾಗಿ ಮಾಡಿದ್ದಾರೆ ಸರ್. ವೆರಿ ವೆಲ್ ಮೇಂಟೆಡ್, ತುಂಬಾ ಚೆನ್ನಾಗಿದೆ. ನಿಮ್ ಪ್ರೈಸ್ ಸರ್ 4.30 ಹೇಳ್ತಾರೆ, ವಿತ್ ಇನ್ಸೂರೆನ್ಸ್ 4,10,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಅಣ್ಣ ರೆಡ್ ಐಟನ್ 2011 ಮಾಡಲು, ಮ್ಯಾಗ್ನಾ ಸೆಕೆಂಡ್ ಓನರ್ ಗಾಡಿ, 2,85,000 ನೆಗೋಸಿಯಬಲ್ ಆಗುತ್ತಣ್ಣ. ಅಣ್ಣ ಆಲ್ಟೋ ಆಯ್ತು, ಆಲ್ಟೋ 5 ಅಲ್ಲ, 7 ಅಲ್ಲ, 8 ಇದೆ. ಇದೊಂದು K10 ಇದೆ ನೋಡೋಣ, 2018 ಮಾಡಲು, VXI 40,000 ಹೊಡಿದೆ. ಸಿಂಗಲ್ ಓನರ್ ಗಾಡಿ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. 3,80,000 ಹೇಳ್ತಾರೆ, 3,55,000 ಫೈನಲ್ ಮಾಡ್ಕೊಡುವ ಸರ್. ಮಾರುತಿ 800 2003 ಮಾಡಲು, ವಿತ್ AC ಇದೆ. 5 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಅಣ್ಣ ಏನಿಲ್ಲ ಅಣ್ಣ, ವಿತ್ ಟ್ರಾನ್ಸ್ಫರ್ ಬರೀ 90,000 ಕೊಟ್ಬಿಡೋಣ ಅಣ್ಣ. ಒಂದಲ್ಲ ಎರಡಲ್ಲ, ಇನ್ನೊಂದು ವ್ಯಾನ್ ಇದೆ ನೋಡೋಣ, 2014 8 ಸೀಟ್ರು, ಬರೀ 56,000 ಹೊಡಿದೆ. ಸಿಂಗಲ್ ಓನರ್ ಗಾಡಿ, ಶೋರೂಮ್ ಹಿಸ್ಟ್ರಿ, ರೆಕಾರ್ಡೆಡ್, ಅನ್ಟಚ್ ಪೀಸ್ ಅಣ್ಣ ಇದು. ಅನ್ಸ್ಟೆಪ್ತಿನಾ ಸರ್? 8 ಸೀಟ್ರು, ಅನ್ಟಚ್ ಪೀಸ್. ಓಕೆ, ಶೋರೂಮ್ ಹಿಸ್ಟ್ರಿ ಇದೆ, ಎಲ್ಲಿ ಬೇಕಾದ್ರೆ ಚೆಕ್ ಮಾಡಿಸ್ಕೊಳ್ಳಿ ಸರ್. 56,000 ಸಿಂಗಲ್ ಓನರ್, ಶೋರೂಮ್ ಹಿಸ್ಟ್ರಿ ವಿತ್ ಸರ್ವಿಸ್ ಆಗಿದೆ. ಪ್ರೈಸು? 2 ಸೆಂಟ್ರಲ್ ಲಾಕ್ ಇದೆ, ಸಿಸ್ಟಮ್ ಇದೆ, ಸೀಟ್ ಕವರ್ ಇದೆ ಸರ್. 2,90,000 ಹೇಳೋದು, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ನಿಮ್ ಶೋರೂಮ್ಗೆ ಚೆಕ್ ಮಾಡಿಸಿ, ಮೆಕ್ಯಾನಿಕ್ ಚೆಕ್ ಮಾಡಿಸಿ, 1 ಕಡೆ 2 ಕಡೆ ವಿಚಾರಿಸ್ಕೊಂಡ್ ಬನ್ನಿ ಸರ್. ಒಂದಲ್ಲ ಇನ್ನೊಂದು ನೋಡಿ ಸರ್. 3ನೇ ಗಾಡಿ ಮಾರುತಿ ಓಮಿನಿ 2006 ಮಾಡಲು, 4 ವರ್ಷ FC, 1 ವರ್ಷ ಇನ್ಸೂರೆನ್ಸ್ ಇದೆ. 1,70,000 ಹೇಳ್ತಾರೆ, ನೆಗೋಸಿಯಬಲ್ ವಿತ್ 8 ಸೀಟರ್ ಸರ್ ಇದು. ಇನ್ನೊಂದು 10 ಇದೆ, 9 ಇದೆ, 6 ಇದೆ. ಒಂದಲ್ಲ 5 ಅಲ್ಲ, 6 ಗಾಡಿ ಇದೆ, ಬನ್ನಿ ಸರ್. ಹೇಳಿ ಸರ್. ಈ ಕೇಳನಲ್ಲ ಸರ್, ಇದು 2ನೇ ಗಾಡಿ, 4 ಗಾಡಿ ಗೋಡನ್ ಐತೆ. 2021 ಮಾಡಲು, ಬರೀ 9,000 ಹೊಡಿದೆ. ಸಿಂಗಲ್ ಓನರ್, AC ವಿತ್ 5 ಸೀಟರ್ ಸರ್ ಇದು. ಪ್ರೈಸು? ಸರ್ 5,45,000 ಸ್ಟ್ರೈಟ್ಲಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 21 ಮಾಡಲು ಸರ್. 2007 ಮಾಡಲು, ಮಾರುತಿ ಆಲ್ಟೋ LX AC ಬರುತ್ತೆ. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ, FC ಎಲ್ಲ ರನ್ನಿಂಗ್ ಇದೆ. 7 ಮಾಡಲು, 1,45,000 ನೆಗೋಸಿಯಬಲ್ ಆಗೋ ಸರ್. 2009 ಮಾಡಲು ಆಲ್ಟೋ, ಬರೀ 56,000 ಹೊಡಿದೆ. ಸಿಂಗಲ್ ಓನರ್ ಗಾಡಿ, LXI ಗಾಡಿ, 1,95,000 ನೆಗೋಸಿಯಬಲ್ ಆಗುತ್ತೆ ಸರ್. ಸೊ ಇಂಟೀರಿಯರ್ ಫೀಚರ್ ಬಿಡಿ ಅಣ್ಣಗೆ. ಅಣ್ಣ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಸಿಸ್ಟಮ್ ನೋಡಿ, ಒಳ್ಳೆ ಸೀಟ್ ಕವರ್ ಹಾಕ್ಸಿದ್ದಾರೆ. ಸಿಸ್ಟಮ್ ಇದೆ, 2 ಕೀ, ಮ್ಯಾನ್ಯಲ್ ಬುಕ್ ಎಲ್ಲ ಇದೆ. ಶೋರೂಮ್ ಹಿಸ್ಟ್ರಿ ಇದೆ ಸರ್, ಶೋರೂಮ್ ಚೆಕ್ ಮಾಡಿಸ್ಕೋಬೇಕು ಸರ್. ಡಿಸ್ಟ್ರಿಕ್ಟ್ ಸರ್ 2012 ಮಾಡಲು, RX Z 85 BHP ಟಾಪ್ ಎಂಡ್ ಮಾಡಲು, ಸೆಕೆಂಡ್ ಓನರ್ ಆಗಿದೆ. 4,90,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡುವ ಸರ್. ಓಕೆ, ಫೀಚರ್ ಇಂಟೀರಿಯರ್ 2 ಏರ್ ಬ್ಯಾಗು, ABS, ಮ್ಯಾಗ್ವಿಲ್, ಬ್ರಾಂಡ್ ನ್ಯೂ ಟೈರ್, ಸರ್ವಿಸ್ ಎಲ್ಲ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸರ್ ಟೊಯೋಟಾ ಇನೋವಾ 2011 ಮಾಡಲು, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, ಬ್ರಾಂಡ್ ನ್ಯೂ ಟೈರ್ಸ್ ಇದೆ. V ಮಾಡಲು, ಇದು ಬಂದು ನಿಮ್ಗೆ 7,80,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡುವ ಸರ್. ಫ್ಯೂಚರ್ ಬಂದು 2 ಏರ್ ಬ್ಯಾಗು, ABS ಎಲ್ಲ ಇದೆ. ವೆರಿ ವೆಲ್ ಮೇಂಟೆಡ್, ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಸರ್ I20 Elite 2017 ಮಾಡಲು, ಸಿಂಗಲ್ ಓನರ್, 4 ಬ್ರಾಂಡ್ ನ್ಯೂ ಟೈರ್ಸ್, 10 ಇದು ಟಾಪ್ ಎಂಡ್ ಮಾಡಲು. ನಿಮ್ಗೆ ಪೆಟ್ರೋಲ್ ಗಾಡಿ ಇದು. 2 ಏರ್ ಬ್ಯಾಗ್, ABS, ಆಟೋ ಕಂಟ್ರೋಲ್, AC ಎಲ್ಲ ಬರುತ್ತೆ. ರಿವರ್ಸ್ ಕ್ಯಾಮ್ರಾ, ಬ್ರಾಂಡ್ ನ್ಯೂ ಟೈರ್, ಶೋರೂಮ್ ಹಿಸ್ಟ್ರಿ ಇದೆ. 6,70,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಲೋನ್ ಆಗುತ್ತಲ್ಲ ಸರ್? ನಿಮ್ಗೆ 5.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ, ಬನ್ನಿ ಸರ್. ಯಾವ ಮಾಡಲ್? 2011 ಲೋನ್ ಮಾಡ್ಕೊಡ್ತೀನಿ ಸರ್. ಯಾವ ಮಾಡಲ್ ಇದು? ಸರ್ 2017 ಮಾಡಲು ಸರ್. ಸರ್ I10 ಗ್ರಾಂಡ್ ಇದೆ, 2014 ಮಾಡಲು, ಆಸ್ತಾ ಸಿಂಗಲ್ ಓನರ್ ಗಾಡಿ, 4 ಹೊಸ ಟೈರ್ ಇದೆ. 4,15,000 ಹೇಳೋದು, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡುವ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಸಿಸ್ಟಮ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. 2014 I10 ಗ್ರಾಂಡ್, 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 4 ಬನ್ನಿ ಸರ್, 390 ಮಾಡ್ಕೊಡ್ತೀನಿ ಫೈನಲ್. ಸರ್ I20 ಡಿ ಲಾಸ್ಟ್ ಬೇಡದು. ಓಕೆ, ಹೇಳಿ.
ಸರ್ I20 ಡೀಸೆಲ್ 2013 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್ 4 ಲಕ್ಷ ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡುವ ಸರ್. ಓಕೆ ಸರ್ ಆಲ್ಟೋ 800 ಸಿಂಗಲ್ ಓನರ್ ಗಾಡಿ 47,000 ಹೊಡಿದೆ, 14 ಮಾಡಲು 2,75,000 ನೆಗೋಸಿಯಬಲ್ ಆಗುತ್ತೆ ಸರ್. ಸರ್ 2010 ಮಾಡಲು ಆಲ್ಟೋ ಸಿಂಗಲ್ ಓನರ್ ಲಿಮಿಟೆಡ್ ಓಡಿಸನ್ ಬರೀ 67,000 ಹೊಡಿದೆ, 2,15,000 ನೆಗೋಸಿಯಬಲ್ ಆಗುತ್ತೆ ಸರ್. ಸರ್ 2008 ಮಾಡಲು ವ್ಯಾಗನರು ಸೆಕೆಂಡ್ ಓನರ್ ಆಗಿದೆ, ವಿತ್ ಪ್ಲಸ್ FC ಪ್ಲಸ್ ಟೈರ್ಸ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ, 195 ನೆಗೋಸಿಯಬಲ್ ಸರ್. ಸರ್ 2016 ಪೋಲೋ ಐಲೈನ್ ಟಾಪ್ ಎಂಡ್ ಮಾಡಲು 6,75,000 ನೆಗೋಸಿಯಬಲ್ ಆಗುತ್ತೆ ಸರ್. ಸರ್ ಮಾರುತಿ ಸೆಲೆರಿಯಾ 2017 ZXi ಆಟೋಮೆಟಿಕ್ ಬರೀ 22,000 ಹೊಡಿದೆ ಸರ್, 4,65,000 ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ ನೆಕ್ಸ್ಟ್ ಹೋಂಡಾ ಸಿಟಿ ಸರ್ 2019 ಮಾಡಲು ಸಿಂಗಲ್ ಓನರ್ ಪೆಟ್ರೋಲು ಓಕೆ 6,65,000 ನೆಗೋಸಿಯಬಲ್ ಆಗುತ್ತೆ ಸರ್. ಸರ್ ಆಲ್ಟೋ 2010 ಬರೀ 35,000 ಹೊಡಿದೆ, 2,25 ನೆಗೋಸಿಯಬಲ್ ಆಗುತ್ತೆ ಸರ್. ಸರ್ ಈಕೋ 2021 5,25 ನೆಗೋಸಿಯಬಲ್ ಸರ್. ಸೊ ಹಾಯ್ಗುಗಳ ಫೈನಲ್ ಇರುವಂತ ಕಾರ್ದೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಯಾವ್ದಾದ್ರು ಫೀಚರ್ ಒಂದನ್ನು ಮಿಸ್ ಮಾಡಿದ್ರೆ ನೀವಂತೂ ಕಮೆಂಟ್ಸ್ ಅಲ್ಲಿ ತಿಳಿಸ್ತೀರಾ, ಅಂಡ್ ಅದಕ್ಕಂತೂ ರಿಪ್ಲೈ ಮಾಡುವಂತ ಪ್ರಯತ್ನ ನಂದಂತೂ 200% ಇರುತ್ತೆ. ಅಯ್ಯಣ್ಣ ಅಂಡ್ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ಇನ್ಫಾರ್ಮೇಶನ್ ಕೊಟ್ಟಿರೋದಕ್ಕೆ. ಸೊ ನಾವು ಇನ್ನೂ ಊಟನೇ ಮಾಡಿಲ್ಲ, ಅನಿಸ್ತಿದೆ ಜಾಸ್ತಿ ಸೌಂಡ್ ಬಂದಿಲ್ಲ ಅಂತ ಅನ್ಕೊಳ್ತೀನಿ. ಸೊ ಚಾಡ್ಬಿಟ್ಟಿದ್ದಾರೆ, ಸೊ ಹೇಳಿದ್ರೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಣ್ಣ ಇವಾಗ ನೀವು ಕೊಟ್ಟಿರೋ ಪ್ರೈಸ್ ಅಲ್ಲಿ ಏನಾದ್ರು ನೆಗೋಷಿಯಬಲ್ ಆಗುತ್ತಾ? ನಾನು ಹೇಳಿದ್ದೀನಿ ಆನ್ ಸ್ಪಾಟ್ ಬನ್ನಿ ಸರ್, ಗಾಡಿ ಟ್ರಯಲ್ ನೋಡಿ, ಮೆಕ್ಯಾನಿಕ್ ಕರ್ಕೊಂಡ್ ಚೆಕ್ ಮಾಡಿಸಿ, ಇಲ್ಲ ಶೋರೂಮ್ ತಗೊಂಡೋಗಿ ಚೆಕ್ ಮಾಡಿಸಿ, ಅನುಭವ ಇರೋ ಚೆಕ್ ಮಾಡಿಸಿ, 1-2 ಸಲ ಟ್ರಯಲ್ ನೋಡಿ, ಇಷ್ಟ ತಗೊಳ್ಳಿ ಬನ್ನಿ. ತಗೊಳ್ಳಿ ಯಾರು ಹೇಳ್ತಾರೆ ಸರ್. ಕ್ರಾಚಸ್ ಡೆಂಟು ಆಕ್ಷನ್ ಗಾಡಿಗಳು ನಾವು ಮಾರಲ್ಲ, ನಾವು ಬಜಾರಲ್ಲಿ 20-22 ಹೊಸ ಇದೆ, ನೀವು ವಿಚಾರಿಸ್ಕೊ ಬನ್ನಿ ಸರ್. ಓಕೆ ಲೋನ್ ಬೇಕು ಅಂದ್ರೆ ನಿಮ್ಗೆ 2011 ಲೋನ್ ಆಗುತ್ತೆ, ಆಲ್ ಓವರ್ ಕರ್ನಾಟಕ, ಹುಬ್ಳಿ, ಧಾರವಾಡ, ಯಾದಗಿರಿ, ರಾಯಚೂರು, ಗುಲ್ಬರ್ಗ ಎಲ್ಲ ಆಗುತ್ತೆ. ಅವ್ರ ಪೇಪರ್ ಮೇಲೆ ಡಿಪೆಂಡ್ ಆಗುತ್ತೆ. ಮಂಡ್ಯ ಬಿಟ್ಬಿಟ್ರಿ ಸರ್, ಮೈಸೂರು, ಮಂಡ್ಯ, ನಮ್ಮೂರ್ ಬಿಡಕ್ಕಾಗುತ್ತೆ ಸರ್. ಸೊ ಅದನ್ನು ಮಾಡ್ಕೊಡ್ತೀವಿ ಸರ್. ಪರ್ಟಿಕ್ಯುಲರ್ ಆಗಿ ಅವ್ರು ಹುಡುಕ್ತಾ ಇರುವಂತಹ ಮಾಡಲ್, ಅವ್ರು ಹುಡುಕ್ತಾ ಇರುವಂತಹ ಪ್ರೈಸ್ ಇಲ್ಲ ಅಂತಂದ್ರೆ ತರ್ಸ್ಕೊಡೋ. ಈಕೋ ಈಗ ನಿಮ್ಗೆ 5 ಗಾಡಿ ಇದೆ, ನನ್ನ ಹತ್ರ 2 ಇದೆ. ನನಗೆ ಪಾರ್ಕಿಂಗ್ ಸಮಸ್ಯೆ ಇದೆ, 5-10 ಗಾಡಿ ತರ್ಸ್ಕೊಡ್ತೀನಿ. ನಿಮ್ಗೆ ಯಾವ್ದು ಕಲರು ಮಾಡ್ಲು ಬೇಕು ತರ್ಸ್ಕೊಡ್ತೀನಿ ಸರ್. ಓಕೆ ಸೊ ಏನ್ ಎಕ್ಸ್ಚೇಂಜ್ ಮಾಡ್ಬೇಕು ಅಂದ್ರೆ ಅವ್ರ ಕಾರ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ, ಎಕ್ಸ್ಚೇಂಜ್ ಮಾಡ್ತೀನಿ, ಲೋನು ಮಾಡ್ತೀನಿ. ನಿಮ್ಗೆ ಬರೀ ಸೆಲ್ಲಿಂಗ್ ಬೇಕಾದ್ರೆ ಸೆಲ್ಲಿಂಗ್ ಮಾಡಿ, ಬೈಯಿಂಗ್ ಬೇಕಾದ್ರೆ ಬೈಯಿಂಗ್ ಮಾಡಿ, ನಿಮ್ಗೆ ಹೆಂಗಾಗುತ್ತೆ ಅದರ ಸರ್. ಓಕೆ ಸೊ ಇನ್ನೊಂದು ಎಕ್ಸಾಕ್ಟ್ ಲೊಕೇಶನ್ ಬಿಡಿ ನನಗೆ ಸರ್. ಉಳ್ಳಾಳ್ ಜಂಕ್ಷನ್ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಬರುತ್ತೆ, ಜ್ಞಾನ ಭಾರತಿ ಕ್ವಾರ್ಟರ್ಸ್ ಇದು ಪಕ್ಕದಲ್ಲಿ SBK ಚೌಟ್ರಿ ಇದೆ ಸರ್. ಈ ಕಡೆ ಬಂದ್ರೆ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ಬರುತ್ತೆ, ಉಳ್ಳಾಳ್ ಜಂಕ್ಷನ್ ಬರುತ್ತೆ ಸರ್. ಓಕೆ ಸೊ ಫುಲ್ ಇನ್ಫಾರ್ಮೇಶನ್ ಸಿಗಿದೆ ಅಂತ ಅನ್ಕೊಳ್ತೀನಿ. ಇನ್ನೂ ಫುಲ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಸ್ಕ್ರೀನ್ ಬೇಕಂತ ನಂಬರ್ ಕಾಲ್ ಮಾಡಿ. ಅಂಡ್ ಥ್ಯಾಂಕ್ ಯು ಸೊ ಮಚ್ ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಸೊ ಇನ್ನು ಯಾರೆಲ್ಲ ಮೈ ಬಜಾರ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸೊ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.